ನಮಸ್ಕಾರ ವಿದ್ಯಾರ್ಥಿಗಳೇ, ಪ್ರಥಮ PUCಯ ಒಂದು 2ನೇ ಪದ್ಯ ವಚನಗಳು ಅನ್ನುವಂಥದ್ದು. ವಚನಗಳಲ್ಲಿ ಅಲ್ಲಮ ಪ್ರಭುವಿನ ವಚನಗಳನ್ನು ಕುರಿತು ಇಂದಿನ ವಿಡಿಯೋಗಳಲ್ಲಿ ಅದರ ಒಂದು ಪ್ರಶ್ನೋತ್ತರವನ್ನು ಮತ್ತು ಸಾರಾಂಶವನ್ನು ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ವಚನಗಳು, ಅದರಲ್ಲಿಯೂ ಗಟ್ಟಿವಾಳೆಯನವರ ವಚನಗಳಿಗೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಇರುವಂತಹದ್ದು ಸಂದರ್ಭದೊಡನೆ ವಿವರಿಸಿ ಅನ್ನುವಂತಹದ್ದು. ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗೆ ಅನ್ನುವಂತಹದ್ದು ಈ ಒಂದು ವಾಕ್ಯದ ಆಯ್ಕೆಯನ್ನು ಗಟ್ಟಿವಾಳೆಯನವರ ವಚನಗಳಿಂದ ಆರಿಸಲಾಗಿದೆ. ಈ ಸಂದರ್ಭವನ್ನು ನೋಡೋದಾದರೆ ಡಾಂಬಿಕ ಭಕ್ತರನ್ನು ಕುರಿತು ವಿವರಿಸುವಂತಹ ಸಂದರ್ಭ ಇದಾಗಿದೆ. ಇನ್ನು ವಿವರಣೆಯನ್ನು ನೋಡೋದಾದರೆ ಹೊಟ್ಟೆಪಾಡಿಗೋಸ್ಕರವಾಗಿ ಜಂಗಮರ ಶಿವಶರಣರ ವೇಷವನ್ನು ಧರಿಸುವ ಜನರನ್ನು ಕಂಡು ಅವರ ರೀತಿ ನೀತಿಗಳನ್ನು ಖಂಡಿಸ್ತಾ ಈ ಮಾತನ್ನು ಹೇಳ್ತಾರೆ. ಇನ್ನು ಸ್ವಾರಸ್ಯವನ್ನು ನೋಡೋದಾದರೆ ಶಿವಶರಣರ ಗುಂಪಿನಲ್ಲಿ ಇವರು ಸೇರಲು ಅರ್ಹರಲ್ಲ ಎನ್ನುವಂಥದ್ದು ವಚನಕಾರರ ಅಭಿಮತ. ಹೀಗೆ ಹೇಳುವಾಗ ಈ ಮೇಲಿನ ಮಾತನ್ನು ಹೇಳಿರುವಂತಹದ್ದನ್ನು ನೋಡಬಹುದಾಗಿದೆ. ಇನ್ನು ಶೀಲವೆಂಬುದು ಸೂತಕ ಅನ್ನುವಂತಹದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ನಡತೆಯ ಕುರಿತು ಹೇಳುವಂತಹ ಸಂದರ್ಭ ಇದಾಗಿದೆ. ಇನ್ನು ವಿವರಣೆಯನ್ನು ನೋಡೋದಾದರೆ ಧ್ಯಾನ, ತಪಸ್ಸು, ಉಪವಾಸ, ವ್ರತ ಎಂಬುವುಗಳನ್ನು ಮನಸ್ಸಿಲ್ಲದೆಯೇ ಆಚರಿಸುವ ಜನರಿಗೆ ತಪಸ್ಸೆಂಬುದೇ ಬಂಧನವಾಗಿಯೂ ನಿಯಮವೆಂಬುದು ಕಟ್ಟುಪಾಡಾಗಿಯೂ ನಡತೆ ಎಂಬುವಂತಹದ್ದು ಮೈಲಿಗೆಯಾಗಿಯೂ ಕಾಡುವಂತಹದ್ದು. ಇಂತಹ ನಿರ್ಬಂಧಗಳೆಲ್ಲ ನಗೆಗೆ ಕಾರಣವಾಗಿ ಆ ನಗೆಯಿಂದ ಕೋಪ ದ್ವೇಷಗಳು ಉಂಟಾಗಿ ಶಿವ ಅಲ್ಲಿ ಇಲ್ಲದವನಾಗುತ್ತಾನೆ ಎಂಬುವಂಥದ್ದು ಗಟ್ಟಿವಾಳೆಯನವರ ಅಭಿಮತ. ಇನ್ನು ಭಾಷೆಹೀನರ ಕಂಡು ನಾಚಿಕೆಯಾಯಿತು ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಕಷ್ಟಕ್ಕೆ ಕಡಿದಾಡುವಂತಹ ಭಾಷೆಹೀನರನ್ನು ಗಮನಿಸಿ ಹೇಳುವಂತಹ ಮಾತು ಇದಾಗಿದೆ. ಇನ್ನು ವಿವರಣೆಯನ್ನು ನೋಡೋದಾದರೆ ತನು ಮನ ಧನವನ್ನು ಮರೆಯಲೆಂದು ಗುರು ಲಿಂಗ ಜಂಗಮರನ್ನು ತೋರಿದ್ದರೂ ಒಳ್ಳೆಯದನ್ನು ಮರೆತು ಹೊಟ್ಟೆಯ ಪಾಡಿಗಾಗಿ ಮಾತಿಗೆ ತಪ್ಪಿ ಓಡಾಡುವ ಜನರನ್ನು ಕಂಡು ನಾಚಿಕೆ ಆಯಿತು ಅಂತ ಹೇಳಿಬಿಟ್ಟು ಮೇಲಿನಂತೆ ಹೇಳ್ತಾರೆ. ಇನ್ನು ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ದಯೆ ಧರ್ಮದ ಮೊನೆ ಯಾವುದಕ್ಕೆ ಇರುವುದಿಲ್ಲ ಅಂತ ಇದೆ. ಇರಿವ ಆಯುಧಕ್ಕೆ ದಯ ಧರ್ಮದ ಮೊನೆ ಇರುವುದಿಲ್ಲ. ತಪವನ್ನು ಗಟ್ಟಿವಾಳೆಯ ಏನಂತ ಹೇಳ್ಬಿಟ್ಟು ಕರೀತಾರೆ ಅಂದರೆ ತಪವನ್ನು ಗಟ್ಟಿವಾಳೆಯ ಬಂಧನ ಅಂತ ಹೇಳ್ಬಿಟ್ಟು ಕರೆಯುತ್ತಾರೆ. ಇನ್ನು ನಗೆಗೆ ಈಡಾಗುವುದು ಯಾವುದು ಅಂದರೆ ಕಟ್ಟಿನ ವ್ರತದ ಭಾಷೆಯು ನಗೆಗೆ ಈಡಾಗುವುದು. ಭಾಷೆಹೀನರ ಕಂಡಾಗ ಏನಾಯಿತು ಅಂದರೆ ಭಾಷೆಹೀನರ ಕಂಡಾಗ ನಾಚಿಕೆಯಾಯಿತು. ಗಟ್ಟಿವಾಳೆಯನ ವಚನಗಳ ಅಂಕಿತ ಯಾವುದು ಅಂತಂದರೆ ಚಿಕ್ಕಯ್ಯಪ್ರಿಯ ಸಿದ್ಧಲಿಂಗ ಅನ್ನುವಂಥದ್ದು. ಇನ್ನು 2-3 ವಾಕ್ಯದ ಪ್ರಶ್ನೋತ್ತರಗಳು. ಕೈದು ಕಾಳೋರಗಗಳಿಗೆ ಏನೇನು ಇರುವುದಿಲ್ಲ ಅಂದರೆ ಇರುವಂತಹ ಕೈದು ಅಥವಾ ಆಯುಧಕ್ಕೆ ದಯೆ ಧರ್ಮದ ಮೊನೆ ಇರುವುದಿಲ್ಲ. ಕಾಳೋರಗಗಳಿಗೆ ಇವುಗಳ ಕೋರೆಹಲ್ಲಿನಲ್ಲಿ ಅಮೃತದ ಸುದೆ ಇರುವುದಿಲ್ಲ. 2ನೇದು ತಗಹು ಸೂತಕಗಳು ಯಾವುವು ಅಂದರೆ ಗಟ್ಟಿವಾಳೆಯನ ಪ್ರಕಾರ ನೇಮವೆಂಬುದು ತಗಹು, ಶೀಲ ಅಥವಾ ಒಳ್ಳೆಯ ನಡತೆ ಎನ್ನುವಂತಹದ್ದು ಕೂಡ ಸೂತಕವಾಗಿದೆ. ಇನ್ನು ತನು ಮನ ಧನಗಳನ್ನು ಮರೆಯಲು ಏನನ್ನು ತೋರುತ್ತಾರೆ ಅಂದರೆ ತನುವನ್ನು ಮರೆಯಲು ಗುರುವನ್ನು, ಮನವನ್ನು ಮರೆಯಲು ಲಿಂಗವನ್ನು ಹಾಗೂ ಧನವನ್ನು ಮರೆಯಲು ಜಂಗಮವನ್ನು ತೋರುತ್ತಾರೆ. ಇನ್ನು 5-6 ವಾಕ್ಯದ ಪ್ರಶ್ನೋತ್ತರಗಳು. ಗಟ್ಟಿವಾಳೆಯ ವೇಷಧಾರಿಗಳನ್ನು ಕೂಟದಿಂದ ಹೊರಗು ಎನ್ನಲು ಕಾರಣಗಳೇನು ಅಂತ ಇದೆ. ಕೊಲ್ಲುವ ಆಯುಧಗಳಿಗೆ ದಯೆ ಧರ್ಮದ ಮೊನೆ ಇರುವುದಿಲ್ಲ. ಉಗ್ರ ಸರ್ಪದ ಹಲ್ಲಿನೊಳಗೆ ವಿಷವಿರುವುದೇ ಹೊರತು ಅಮೃತವಿರಲು ಸಾಧ್ಯವಿಲ್ಲ. ಅಂತೆಯೇ ವೇಷಧಾರಿ ಭಕ್ತರು ಹೊಟ್ಟೆಪಾಡಿಗೋಸ್ಕರ ಜಂಗಮರ ವೇಷವನ್ನು ಧರಿಸಿದವರೆಲ್ಲ ಶಿವನನ್ನು ಹೇಗೆ ಅರಿಯಲು ಸಾಧ್ಯ ಎಂಬುದು ಈತನ ಒಂದು ಪ್ರಶ್ನೆಯಾಗಿದೆ. ಇಂತಹ
ಇಂತಹ ವೇಷಧಾರಿಗಳು ಶಿವಶರಣರ ಗುಂಪಿನಿಂದ ಬೇರೆ ಅಂತಹವರಿಗೆ ಶಿವ ದೊರೆಯುವುದಾದರೆ ಹೇಗೆ ಅಂತ ಹೇಳುತ್ತಾ ಇವರಿಗೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಒಲಿಯುವುದಿಲ್ಲ ಅಂತ ಹೇಳ್ತಾರೆ. ಇನ್ನು ವ್ರತಗಳನ್ನು ಕುರಿತಂತೆ ಗಟ್ಟಿವಾಳೆಯನ ನಿಲುವೇನು ಅಂತ ಇದೆ. ಧ್ಯಾನ, ತಪಸ್ಸು, ಉಪವಾಸ, ವ್ರತ ಎಂಬುದನ್ನು ಮನಸ್ಸಿಲ್ಲದೆಯೇ ಆಚರಿಸುವ ಜನರಿಗೆ ತಪಸ್ಸೆಂಬುದೇ ಬಂಧನವಾಗಿಯೂ ನಿಯಮವೆಂಬುದು ಕಟ್ಟುಪಾಡಾಗಿಯೂ ನಡತೆ ಎಂಬುವಂತಹದ್ದು ಮೈಲಿಗೆಯಾಗಿಯೂ ಕಾಡುವುದು. ಇಂತಹ ಕಟ್ಟುಪಾಡುಗಳಿಗೆಲ್ಲ ನಗೆಗೆ ಕಾರಣವಾಗಿ ಆ ನಗೆಯಿಂದ ಕೋಪದ್ವೇಷಗಳು ಉಂಟಾಗಿ ಶಿವ ಅಲ್ಲೇ ಇಲ್ಲದವನಾಗುತ್ತಾನೆ. ಧ್ಯಾನ ತಪಸ್ಸುಗಳೆಲ್ಲ ಮನಸ್ಸಿಟ್ಟು ಆಚರಿಸಬೇಕೇ ಹೊರತು ಬಲವಂತದಿಂದಲ್ಲ ಅಂತ ಹೇಳ್ತಾರೆ. ಈತ ಇಷ್ಟಲಿಂಗಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟಂತಹವರು. ಇನ್ನು ಗಟ್ಟಿವಾಳೆಯನ ವಚನಗಳ ಆಶಯಗಳೇನು ಅಂತ ಇದೆ ನೋಡಿ. ಹೊಟ್ಟೆಯ ಪಾಡಿಗೋಸ್ಕರ ಜಂಗಮರಂತೆ ಶಿವಶರಣರಂತೆ ವೇಷ ಧರಿಸಿದಂತಹ ಜನರನ್ನು ಮನಸ್ಸಿಲ್ಲದೆಯೇ ನೇಮ, ಧ್ಯಾನ, ತಪಸ್ಸು, ವ್ರತ, ಉಪವಾಸಗಳೇ ಮೊದಲಾದ ಅನೇಕ ರೀತಿಯ ಕಟ್ಟುಪಾಡುಗಳನ್ನು ಹೊಂದಿದ್ದು ನಗೆಗೆ ಕಾರಣವಾಗುವ ಜನರನ್ನು ಖಂಡಿಸ್ತಾ ಡಾಂಬಿಕತನದಿಂದ ಬಲವಂತದಿಂದ ಶಿವನನ್ನು ಒಲಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇಂತಹವರು ಶಿವಭಕ್ತರ ಗುಂಪಿನಿಂದಲೂ ಹೊರಗೆ ಅಂತ ಹೇಳಿದ್ದಾರೆ. ಇನ್ನು ತನು ಮನ ಧನಗಳನ್ನು ಮರೆಯಲೆಂದು ಗುರು ಲಿಂಗ ಜಂಗಮರನ್ನು ತೋರಲಾಗಿದೆ. ಇನ್ನು ಗುರು ಲಿಂಗ ಜಂಗಮಗಳನ್ನು ಮರೆಯುವ ಭಾಷಾಹೀನರನ್ನು ಕಂಡು ನಾಚುತ್ತೇನೆ ಅಂತ ಗಟ್ಟಿವಾಳೆಯನವರು ಹೇಳಿರುವಂತಹದ್ದನ್ನು ನೋಡ್ಬೋದಾಗಿದೆ. ಇಷ್ಟು ನಿಮ್ಮ ಎರಡನೆಯ ಪದ್ಯವಾದ ವಚನಗಳಲ್ಲಿ ಎರಡನೆಯ ವಚನ ಗಟ್ಟಿವಾಳೆಯನವರ ವಚನಗಳ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳಾಗಿತ್ತು. ಇನ್ನು ಮುಂದಿನ ವಿಡಿಯೋದಲ್ಲಿ ಅಕ್ಕ ಮಹಾದೇವಿಯವರ ವಚನಗಳನ್ನು ಕುರಿತು ಅದರ ಪ್ರಶ್ನೋತ್ತರಗಳನ್ನು ನೋಡೋಣ. ಧನ್ಯವಾದ.